ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಕಿನ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದೆ. ಆದರೆ ನಗರದಲ್ಲಿ ವಾಯು ಮಾಲಿನ್ಯ ಕಳೆದ ಬಾರಿ ಬಹಳಷ್ಟು ಉಂಟಾಗಿ ಜನರ ಆರೋಗ್ಯಕ್ಕೆ ಸಮಸ್ಯೆ ಉಂಟಾಗಿತ್ತು. ಈ ಬಾರಿ ಆದಷ್ಟು ಕಡಿಮೆ ಪಟಾಕಿ ಸಿಡಿಸುವಂತೆ ಪರಿಸರ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಿಟಿಯಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ನಗರದಲ್ಲಿ ಆದಷ್ಟು ಕಡಿಮೆ ಪಟಾಕಿ ಸಿಡಿಸುವಂತೆ ನೀರಾವರಿ ತಜ್ಞರಾಗಿರುವಂತಹ ವಿಜಯ್ ರಾಜ್ ಶಿಶೋದ್ಯ ಅವರು ಜಿ ಕನ್ನಡ ನ್ಯೂಸ್ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ದೀಪಾವಳಿ ಹಬ್ಬದ ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಟಿಯಲ್ಲಿ ವಾಯು ಮಾಲಿನ್ಯದ ಸಮಸ್ಯೆ ಕಳೆದ ವರ್ಷ ಕೂಡ ಉಂಟಾಗಿತ್ತು. ಈ ವರ್ಷ ಕೂಡ ಉಂಟಾಗ್ತಿರುವಂಥದ್ದು. ಈಗಾಗಲೇ ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು, ಸಿಟಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಪಟಾಕಿಗೆ ಹೆದರ್ತಾ ಇರುವಂಥದ್ದು. ಸಿಟಿಯಲ್ಲಿ ಈಗಾಗಲೇ ಬಹಳಷ್ಟು ಪೊಲ್ಯೂಷನ್ ಇರುವಂಥದ್ದು. ಈ ಪಟಾಕಿಯಿಂದ ಮತ್ತಷ್ಟು ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗಾಗಲೇ ಪರಿಸರ ತಜ್ಞರು ಕೂಡ ಇದರ ಬಗ್ಗೆ ಬಹಳಷ್ಟು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ನೀರಾವರಿ ತಜ್ಞರಾದಂತಹ ವಿಜಯರಾಜ್ ಶಿಶೋದ್ಯ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಮೊದಲೇದಾಗಿ ದೀಪಾವಳಿ ಹಬ್ಬದ ಈಗಾಗಲೇ ಶುಭಾಶಯಗಳು. ಆದರೆ ಸಿಟಿಯಲ್ಲಿ ಸರ್ ದೀಪಾವಳಿ ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ಈ ಪಟಾಕಿ ಅನ್ನೋದ್ರಿಂದ ಬಹಳಷ್ಟು ವಾಯು ಮಾಲಿನ್ಯ ಉಂಟಾಗ್ತಾ ಇರುವಂಥದ್ದು. ನೀರಾವರಿ ತಜ್ಞರಾಗಿ ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಮೇಡಮ್, ತಾವು ಹೇಳ್ದಂಗೆ ವಾಯು ಮಾಲಿನ್ಯ ತುಂಬ ಆಗ್ತಾ ಇದೆ. ಆಲ್ರೆಡಿ ಈ ವೆಹಿಕಲ್ಸ್ ಪೊಲ್ಯೂಷನಿಂದ ಆಲ್ರೆಡಿ ಅನ್ಬೇರೇಬಲ್ ಆಗಿದೆ. ತಾವು ಕೇಳಿ ಆಶ್ಚರ್ಯ ಪಡ್ಬೋದು, ಬ್ಯಾಂಗ್ಳೂರಲ್ಲಿರೋ ಮೋರ್ ದೆನ್ 30% ಆಫ್ ದ ಪಾಪ್ಯುಲೇಷನ್ಗೆ ಇವತ್ತು ಅಸ್ತಮ ಇದೆ. ಸಂಭ್ರಮ ಮಾಡಲೇಬೇಕು. ದೀಪಾವಳಿ ಅನ್ನೋದು ಒಂದು ಸಂಭ್ರಮ. ಇದು ಏನೋ ಕತ್ತಲೆಯನ್ನು ಹೋಗಲಾಡಿಸಲು ಆ ಥರ ಒಂದು ದೀಪೋತ್ಸವವನ್ನು ಮಾಡಬೇಕು. ಅಂದರೆ ನಾವು ಪಟಾಕಿಯನ್ನು ಹೊಡಿಬೇಕು, ಆದರೆ ಅದಕ್ಕೆ ಒಂದು ಇತಿಮಿತಿ ಇರಬೇಕು. ಕಾಂಪಿಟೇಷನ್ ಇಟ್ಕೊಂಡ್ಬಿಟ್ಟು ನಾವು ಒಬ್ಬರು ಅವನು ಅಷ್ಟು ಮಾಡ್ದ ನಾನು ಅಷ್ಟು ಅಂದರೆ ಅದು ಸಾಂಕೇತಿಕವಾಗಿ ಹೊಡಿಬೋದು. ಈ ಗ್ರೀನ್ ಪಟಾಕಿ ಅನ್ನೋದು ನಾವು ಸಾರ್ವಜನಿಕರು ನಮ್ಮದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಒಬ್ಬರೇ ಸಂಭ್ರಮಿಸೋದಲ್ಲ, ಅಂದರೆ ಬೇರೆಯವರಿಗೆ ತೊಂದರೆ ಮಾಡಿ ನಾವು ಸಂಭ್ರಮಿಸೋದು ಅದು ಸಂಭ್ರಮಣೆ ಮಾಡೋದಲ್ಲ. ದೀಪಾವಳಿಯನ್ನು ಆಚರಿಸ್ಬೇಕಾದ್ರೆ ಎಲ್ಲರೂ ಸೇರಿಬಿಟ್ಟು ಆಚರಿಸ್ಬೇಕು. ನಾವು ಅದನ್ನು ಇತಿಮಿತಿಯಾಗಿ ಪಟಾಕಿಗಳನ್ನು ಬಳಸಬಾರ್ದು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು. ಆದರೆ ಈ ಕಾಂಪಿಟೇಷನಲ್ಲಿ ಅವನು 10,000 ಸರ ಹೊಡೆದ, ನಾನು 50,000 ಸರ ಹೊಡಿತೀನಿ, 1,00,000 ಸರ ಹೊಡಿತೀನಿ, ಆ ಕಾಂಪಿಟೇಷನ್ ಬೇಡ. ನಾವೆಲ್ಲರೂ ಸೇರಿ ದೀಪಾವಳಿಯನ್ನು ತುಂಬ ಶುಭವಾಗಿ ಆಚರಿಸೋಣ. ಪ್ರಾಣಿ ಪಕ್ಷಿಗಳು, ನೆರೆಹೊರೆಯ ಜನಗಳು, ಬೇರೆ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತಗೊಂಡು ಇದು ಒಂದು ಹಬ್ಬ ರೀತಿ ಆಗಬೇಕೇ ಹೊರತು ಬೇರೆಯವರಿಗೆ ತೊಂದರೆ ಆಗಿ ಮಾಲಿನ್ಯ ಆದರೆ ನಮ್ಮದೇ ಮಕ್ಕಳು ಸಫರ್ ಆಗ್ತಾ ಇರೋದು, ಇನ್ಯಾರು ಬೇರೆ ಅಲ್ಲ. ನಾವು ಇಲ್ಲಿ ಪಟಾಕಿಗಳನ್ನು ಹೊಡೆದಿದ ತಕ್ಷಣ ಬೇರೆಯವ್ರು ಸಫರ್ ಆಗ್ತಾ ಇಲ್ಲ, ನಾವೇ ಸಫರ್ ಆಗೋದು. ಅದೇ ಗಾಳಿನ ನಾವೇ ಮತ್ತೆ ಅದನ್ನು ನಾವು ಇದು ಮಾಡ್ಕೋಬೇಕು. ಹಾಗಾಗಿ ದಯವಿಟ್ಟು ನಾವೆಲ್ಲ ಸಂಭ್ರಮ ಮಾಡೋಣ, ಸೇರಿಸ್ಬಿಟ್ಟು ಮಾಡೋಣ. ಅದು ಏನಾಗುತ್ತೆ, ಹಾಕಿರೋ ನೀವು ಈ ಪಾಯ್ಸನ್ ಅದನ್ನು ನೀರಲ್ಲಿ ಸೇರಿಕೊಳ್ಳುತ್ತೆ, ಗಟ್ರಲ್ಲಿ ಸೇರಿಕೊಳ್ಳುತ್ತೆ, ನೀರಿಗೆ ಹೋಗಿ ಸೇರುತ್ತೆ. ಸೊ ಬರೀ ವಾಯು ಮಾಲಿನ್ಯ ಅಲ್ಲ, ನೀರಿನ ಮಾಲಿನ್ಯನೂ ಆಗುತ್ತೆ, ನೀರು ಕಲುಷಿತ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ದೀಪಾವಳಿಯನ್ನು ಆಚರಿಸೋಣ. ಪಟಾಕಿನ ಸಾಂಕೇತಿಕವಾಗಿ ಹೊಡೆಯೋಣ. ಆದಷ್ಟು ನಾವು ಪ್ರಕೃತಿನ ಕಾಪಾಡೋಣ. ಯಾಕಂದರೆ ಪ್ರಕೃತಿನ ಕಾಪಾಡಿದರೆ ನಾವೆಲ್ಲರೂ ಬದುಕೋಕ್ಕೆ ಸಾಧ್ಯ, ನಮ್ಮ ಮುಂದಿನ ಪೀಳಿಗೆಗೆ ಬದುಕೋಕ್ಕೆ ಸಾಧ್ಯ. ಈಗಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಕ್ಯಾನ್ಸರಿಗೆ ಮೂಲ ಕಾರಣ ಒಳ್ಳೆ ಗಾಳಿ ಇಲ್ದಲ್ಲೇ ಇರೋದ್ರಿಂದ ಅಂತ ತುಂಬ ರಿಸರ್ಚ್ ಪೇಪರ್ಸ್ಗಳು ಪಬ್ಲಿಷ್ ಆಗಿದೆ. ಸೊ ಈ ಗಾಳಿನ ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಳೋಣ, ದೀಪಗಳನ್ನು ಹಚ್ಚುತ್ತಾ ಆಚರಿಸೋಣ ಅಂತ ನಿಮ್ಮೆಲ್ಲರ ಮನವಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಾವು ಪಟಾಕಿಯನ್ನು ಸಿಡಿಸಬೇಕು ಅನ್ನೋ ಕಿವಿ ಮಾತನ್ನು ಕೂಡ ವಿಜಯ್ ಸರ್ ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.